ನಾವು ಮಳವಳ್ಳಿ ತಾಲೂಕು ತಳಗೋದಿ ಗ್ರಾಮದವರು. ನಾನು ಒಬ್ಬ ರೈತನಾಗಿ ಸಣ್ಣ ವ್ಯಾಪಾರ ಮಾಡಿಕೊಂಡು ಉದ್ದಿಮೆಯಿಂದ ಇದೊಂದು ಕಾಲಘಟ್ಟ ಸಿನಿಮಾ ಎಂಬ ಚಿತ್ರನಾಗಿ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡು ಒಂದು ಮೊದಲು ಖಾಲಿ ಡಬ್ಬ ಎಂಬ ಚಿತ್ರವನ್ನು ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದು. ಅದೇ ಡೈರೆಕ್ಟರ್ ಸರ್ ಒಂದು ಕತೆ ಇದೆ ಕಾಲಘಟ್ಟ ಅಂತ, ಇದು ಒಂದು ಚಿತ್ರ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಒಪ್ಕೊಂಡು ಇದೊಂದು ಚಿತ್ರನ ಮಾಡಿದ್ದೀವಿ. ಈ ಚಿತ್ರದಲ್ಲಿ ನಮ್ಮ ಅಭಿದಾಸ್ ಅವರು ಮತ್ತು ರಮೇಶ್ ಭಟ್ ಅವರು, ಭವ್ಯ ಅವರು, ಮತ್ತು ಹೀರೋಯಿನ್ನು ಖುಷಿ ಅಂತ, ಮತ್ತು ಇನ್ನೊಬ್ರು ಹೀರೋ ನಿಖಿಲ್ ಅಂತ, ಇನ್ನೊಬ್ರು ಹೀರೋಯಿನ್ನು ಮೇಘನಾ ಅಂತ ಇದ್ದಾರೆ. ಎಲ್ಲ ತುಂಬ ತಾರಾಗಣದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಮಾಡಿದ್ದೀವಿ. ಸಿನಿಮಾ ಮಾಡೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀವಿ. ಏನು ಈ ಸಿನಿಮಾನ ರಿಲೀಸ್ ಮಾಡಬೇಕಂದ್ರೆ ಒಬ್ಬ ನಿರ್ಮಾಪಕರಿಗೆ ಎಷ್ಟು ತೊಂದರೆ ಇದೆ ಅಂತ ನನಗೆ ಇವಾಗ ಅರ್ಥ ಆಯಿತು. ಅದನ್ನು ನಾವು ಈ ಕನ್ನಡ ಚಿತ್ರರಂಗ ಹೊಸ ನಿರ್ಮಾಪಕರಿಗೆ ಒಂದು ಅವಕಾಶಗಳನ್ನು ಕೊಡಬೇಕು, ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಪ್ರತಿಭೆಗಳನ್ನು ಈ ಕನ್ನಡ ಚಿತ್ರರಂಗದಲ್ಲಿ ತರಬೇಕು ಅನ್ನೋದು ನನ್ನ ಆಶಯ. ಅದಕ್ಕೋಸ್ಕರ ನಾವು ನನ್ನಿಂದ ತುಂಬ ಜನಕ್ಕೆ ಒಂದು ಅನುಕೂಲ ಆಗಲಿ ಅಂತ ಇದನ್ನು ಕಥೆನ ಚೆನ್ನಾಗಿ ನಿರೂಪಣೆ ಮಾಡಿದ್ದೀವಿ. ಮತ್ತು ಈ ಕಥೆಯಿಂದ ಹಿಂದಿನ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಏನಿದೆ ವ್ಯತ್ಯಾಸ, ಹಿಂದಿನ ಕಾಲದಲ್ಲಿ ಜನ ಯಾವ ಥರ ಇದ್ರು, ಇವತ್ತಿನ ಕಾಲದಲ್ಲಿ ಜನ ಯಾವ ಥರ ಇದ್ದಾರೆ, ಹಿಂದಿನ ಕಾಲದಲ್ಲಿ ತಾಯಿ ಇಲ್ಲದೆ ಏನು ಕಷ್ಟಪಡ್ತಿದ್ರು, ಇವತ್ತಿನ ಕಾಲದಲ್ಲಿ ತಂದೆ ಇಲ್ಲದೆ ಏನು ಕಷ್ಟಪಡ್ತಾರೆ ಅನ್ನೋದನ್ನು ಈ ಕಥೆನಲ್ಲಿ ನಾವು ತಂದಿದ್ದೀವಿ. ಆದ್ದರಿಂದ ದಯವಿಟ್ಟು ಎಲ್ಲ ಸಿನಿ ಪ್ರೇಕ್ಷಕರು ಥಿಯೇಟರ್ನಲ್ಲಿ ಬಂದು ಸಿನಿಮಾ ನೋಡಿ ಈ ನಮ್ಮ ಎಲ್ಲ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಹಾರೈಸಬೇಕು, ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಎಷ್ಟು ದಿವಸ ಚಿತ್ರೀಕರಣ ಮಾಡಿದ್ರು? ಈ ಸಿನಿಮಾವನ್ನು ಒಂದು 45 ದಿನ ಚಿತ್ರೀಕರಣ ಮಾಡಿದ್ದೀವಿ. ಎಲ್ಲೆಲ್ಲಿ ಮಾಡಿದ್ದಾರೆ? ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಶ್ರೀರಂಗಪಟ್ಟಣ, ಪಾಂಡವಪುರ ಈ ಭಾಗದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಡೈರೆಕ್ಟರ್ ಬಂದು ಮೈಸೂರವರು ಪ್ರಕಾಶ್ ಅಂತ, ಅಂಬಾಳೆ ಅವರು ತುಂಬಾ ಕಥೆನ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಎಷ್ಟು ಫೈಟ್ ಇದೆ, ಎಷ್ಟು ಸಾಂಗ್ಸ್ ಇದೆ ಸರ್? ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು ಟೈಟಲ್ ಸಾಂಗು, ಮತ್ತೆ ಸಮಯದ ಬಗ್ಗೆ ಒಂದು, ಮತ್ತೆ ನನ್ನ ದೇವತೆ ಅನ್ನೋದು 2 ಸಾಂಗು, ಮತ್ತೆ ಇನ್ನೊಂದು ಅದು ಚೆನ್ನಾಗಿದೆ, ಅದು ಸಿಟಿನಲ್ಲಿ ಇರುವಂತ ಸಾಂಗ್. 3 ಸಾಂಗ್ ಇದೆ, ಒಂದು ಫೈಟ್ ಇದೆ. ನೀವು ಗ್ರಾಮೀಣ ಭಾಗದಿಂದ ಬಂದವರು ಸಿನಿಮಾ ನಿರ್ಮಾಣ ಮಾಡ್ಬೇಕಂತ ಹೇಗೆ ಕನಸಿತ್ತ ನಿಮ್ಗೆ? ರೈತರ ಮಕ್ಕಳದು ಯಾಕೆ ಸಿನಿಮಾ ಮಾಡಬಾರ್ದು, ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳೇ ಮಾಡ್ಬೇಕಾದ, ಅಫಿಷಿಯಲ್ಗಳೇ ಮಾಡ್ಬೇಕ, ದೊಡ್ಡ ದೊಡ್ಡ ಹಣವಂತರೇ ಮಾಡ್ಬೇಕ, ನಾವು ಒಂದು ಸಿನಿಮಾವನ್ನು ತೋರಿಸೋಣ, ರೈತರ ಮಕ್ಕಳು ಯಾಕೆ ಸಿನಿಮಾ ಮಾಡಬಾರ್ದು, ರೈತರ ಮಕ್ಕಳು ಯಾಕೆ ಮುಂದೆ ಬರಬಾರ್ದು ಅನ್ನೋದು ಒಂದು ಆಸೆ ಇಟ್ಕೊಂಡು ಇದೊಂದು ಸಿನಿಮಾನ ಮಾಡಿದ್ದೀವಿ. ಸರ್, ಇದರಲ್ಲಿ ಯಾರ್ಯಾರ ಪಾತ್ರ ವರ್ಗ? ಇದರಲ್ಲಿ ಸೌಬ್ರಾಜ್ ಅವರು ಇದ್ದಾರೆ, ಮತ್ತೆ ಅಭಿದಾಸ್ ಅವರು ನಂದಗೋಪಾಲದಲ್ಲಿ ಫೇಮಸ್ ಆಗಿದ್ದಾರೆ, ಅವರು ಅಭಿದಾಸ್ ಹೀರೋ ಆಗಿದ್ದಾರೆ. ಮತ್ತೆ ರಮೇಶ್ ಭಟ್ ಅವರು ಇದ್ದಾರೆ, ಅವರು ಪೋಷಕ ನಟರಾಗಿ. ಭವ್ಯ ಅವರು ಪೋಷಕ ನಟಿಯಾಗಿ ಒಂದು ಚೆನ್ನಾಗಿ ಪಾತ್ರವನ್ನು ಅಭಿನಯಿಸಿದ್ದಾರೆ. ಹೀರೋಯಿನ್ ಆಗಿ ಖುಷಿ ಅಂತ ಬೆಂಗಳೂರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಥಳೀಯವಾಗಿ ನಾವು ಕೊಟ್ಟಿದ್ದೀವಿ ಸಹ, ಒಂದು 20-25 ಜನ ಮಾಡಿದ್ದಾರೆ. ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ತಮ್ಮ ಹೆಸರು? ಪ್ರಕಾಶ್ ಅಂತ. ಓಕೆ. ಪ್ರೋತ್ಸಾಹ ಕೊಟ್ಟು ಮಾಡಪ್ಪ, ಚೆನ್ನಾಗಿರುತ್ತೆ. ದೊಡ್ಡ ಹಳ್ಳಿ ಸಿಟಿಯಲ್ಲೇ ಮಾಡಬೇಕು, ದೊಡ್ಡ ಪ್ರೊಡ್ಯೂಸರೇ ಮಾಡಬೇಕು ಅಂತ ಹೇಳಿಲ್ಲ. ಚಿಕ್ಕದೆಲ್ಲ ದೊಡ್ಡ ಮಾಡ್ಬೋದು, ಮಾಡಿ ಅಂತ ಸಪೋರ್ಟ್ ಮಾಡಿ. ಓಕೆ, ಹೇಗನ್ಸತ್ ಖುಷಿ? ನಿಮ್ಮ ಸಿನಿಮಾ ರಿಲೀಸ್ ಮಾಡಿದೆ ಒಂದು ದೊಡ್ಡ ವಿಷಯ, ಅದರಲ್ಲೂ ಇವತ್ತು ಸಿಕ್ಕಾಪಟ್ಟೆ ಬಂದಿದ್ದೀವಿ. ಸಿನಿಮಾ ಇದು ಜನ ಬರ್ತಾ ಇಲ್ಲ ಈಗಿನ ಕಾಲದಲ್ಲಿ. ಸೋಷಿಯಲ್ ಮೀಡಿಯಾ ಬಂದಿದ್ದರಿಂದ ಮೊಬೈಲ್ ಹಿಡಿದು ಜನ ಥಿಯೇಟರ್ ಬಂದು ಫಿಲಮ್ ನೋಡ್ತಾ ಇಲ್ಲ. ಈ ಫಿಲಮ್ ಬಿಡುಗಡೆ ಆಗಿದ್ದರಿಂದ ಜನ ಥಿಯೇಟರ್ ಬರ್ತಾರೆ ಅಂತ ನಮ್ಮ ಆಸೆ ಭಾವನೆ ಸಿಕ್ಕಾಪಟ್ಟೆ ಇದೆ. ಇದಕ್ಕೆ ಹಳ್ಳಿ ಜೀವನದ ಚಿತ್ರಕಥೆ ಇದು. ಇದ್ದಾಗ ಗುರು ಕಥೆಗಳಿತ್ತು, ಗುರು ಎದುರಿಸ್ತಿದ್ರು ನಮಗೆ. ಅದ್ರಾಗಿದ್ರೆ ಗುರುವಿಗೆ ಕಲಿಸ್ತೀವಿ, ಗುರುಗಳಿಗೆ ಕಲಿಸ್ತೀವಿ ಅಂತ ಅದ ತೋರಿಸಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ಥರ ಮಾಡ್ತಾ ಇದ್ದಾರೆ. ಹಿಂದೆ ಅಪ್ಪ ಅಮ್ಮನ ಬೆಲೆ ಕೊಡ್ತೀವೋ ಎದುರ್ತಿದ್ರು, ಇವತ್ತು ಅಪ್ಪ ಅಮ್ಮನ ಯಾರು ಬೆಲೆ ಕೊಡ್ತಾ ಇಲ್ಲ. ಅದ ಚಿತ್ರಮಂದಿರದಲ್ಲಿ ಬಂದು ನೋಡಿದ್ರೆ ಪ್ರೇಕ್ಷಕರಿಗೆ ಗೊತ್ತಾಗುತ್ತದೆ. ನೀವು ಚಿತ್ರೀಕರಣದಲ್ಲೆಲ್ಲ ಭಾಗವಹಿಸಿದ್ರಾ? ಸ್ವಲ್ಪ ದಿನಗಳು ಹೋಗಿದ್ದೀನಿ ಸರ್, 1-2 ಡೇಸ್ ಅಷ್ಟೇ. ನಮ್ಮದು ಬಿಸ್ನೆಸ್ ಇದೆ. ಓಕೆ, ನೀವೇನು ಬಿಸ್ನೆಸ್ ಮಾಡ್ತೀರಾ ಸರ್? ಒಂದು ಆಟೋಮೊಬೈಲ್ ಇದೆ ಸರ್, ಹೀರೋ ಶೋರೂಮ್. ಓಕೆ. ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಸ್ನೇಹಿತರು ಸಪೋರ್ಟ್ ಎಲ್ಲ ಮಾಡಿದ್ರಾ? ಇವತ್ತು ರಿಲೀಸ್ ಆಗ್ತಾ ಇದೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ನೋಡಿದ್ರಾ ನೀವು? ನೋಡಿದ್ದೀನಿ ಸರ್, ಬೆಂಗಳೂರು ಹೋಗಿದ್ದಾಗ ನೋಡಿದ್ದೀನಿ.
ಅದು ಜನಗಳಿಗೆ ಅವರೇ ಬಂದು ಖುದ್ದು ನೋಡಿ ನಮಗೆ ಹೇಳ್ಬೇಕು ಹೆಂಗಿದೆ ಅಂತ. ನಾನು ಹೇಳೋದಕ್ಕಿಂತ ನಾನು ನನ್ನದ ಎದೆ ತಟ್ಟಿ ಹೇಳ್ತೀನಿ ನಮ್ಮ ಫಿಲಮ್ ಚೆನ್ನಾಗಿದೆ ಅಂತ. ಪ್ರೇಕ್ಷಕರು ಬಂದು ನೋಡಿ ಅದು ಮತ್ತೊಬ್ಬರಿಗೆ ಅವ್ರ ಬಾಯಿಲಿ ಆಡಬೇಕು ಸರ್. ಒಟ್ಟಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಫಿಲಮ್ ಚೆನ್ನಾಗಿ ಬಂದಿದೆ. ಹಳ್ಳಿ ಸೋಡೋದು ಮತ್ತು ಇವತ್ತಿನ ಕಾಲಘಟ್ಟ ಹುಡುಗರು ಹೆಂಗಿದ್ದಾರೆ, ಹಿಂದಿನ ಕಾಲಘಟ್ಟ ಹುಡುಗರು ನಾವು ಹೆಂಗಿದ್ವು, ಇವತ್ತು ನನ್ನ ತಂದೆ ತಾಯಿಗೆ ಎದುರ್ತೀವಿ, ಇವತ್ತಿನ ಮಕ್ಕಳು ನನ್ನ ಮಕ್ಕಳೇ ನಮ್ಗೆ ಎದುರಲ್ಲ. ಆ ಚಿತ್ರಕಥೆ ಇದೆ ಸರ್. ಓಕೆ ಸರ್, ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಚಿಕ್ಕಣ್ಣಗೌಡ ಅಂದ್ಬಿಟ್ಟು. ಓಕೆ. ನಾವು ಬಿಸ್ನೆಸ್ ಮ್ಯಾನು. ನಮ್ಮದು ರೈಸ್ ಇಂಡಸ್ಟ್ರಿ ಇದೆ. ಓಕೆ. ಮಾಡ್ತಾ ಇದ್ವಿ. ಮತ್ತೆ ಪಂಚಾಯತಿ ಅಧ್ಯಕ್ಷ ಆಗಿದ್ವಿ. ಓಕೆ. ಇವಾಗ ಏನಾಯ್ತು ಅಂದ್ರೆ ನಮ್ಮ ಸ್ನೇಹಿತರು ಒಂದು ಏನೋ ಆಸೆಯಿಂದ ಒಂದು ಚಿತ್ರ ಮಾಡಬೇಕು ಅಂತ ಮಾಡೋದು. ಕರ್ನಾಟಕ ರಾಜ್ಯಾಂತ ಜನತೆಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಜನತೆಗೆ ಹೇಳಿಕೊಳ್ಳೋದು ಏನು ಅಂದ್ರೆ, ಒಬ್ಬ ಹಳ್ಳಿ ಬಡವ ರೈತನ ಮಗ ಹಳ್ಳಿ ಸೊಡುಗನ್ನ ನಾವು ತೋರಿಸ್ಬೇಕು ಜನಕ್ಕೆ. ಹಿಂದೆ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲರಿಗೆ ಯಾವ ಥರ ನಾವು ಪೂಜ್ಯ ಭಾವನೆಯಿಂದ ಗೌರವ ಕೊಡ್ತಾ ಇದ್ದೋ ಆ ಭಾವನೆಗಳೆಲ್ಲ ಸಿನಿಮಾದಲ್ಲಿ ಕಾಣಿಸಿದ್ದಾರೆ. ಆ ಸಿನಿಮಾ ಎಲ್ಲ ನೋಡಿದಾಗ ಜನ ಅರ್ತ್ಕೊಂಡು ಜೀವನನ ಮಾಡೋಕ್ಕೆ ಅನಿವಾರ್ಯ ಆಗುತ್ತೆ ನಮ್ಮ ಸಿನಿಮಾದಲ್ಲಿ, ನಮ್ಮ ಸ್ನೇಹಿತರು ಮಾಡಿರೋ ಸಿನಿಮಾದಲ್ಲಿ ಅಂತ ನಾವಾದರೂ ಬಾಯಿಸ್ತಾ ಇದರಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತ ಈಗ ಒಂದು ಸಾಂಗ್ಗಳು ಇರ್ಬೋದು, ಆ ಫೈಟಿಂಗ್ ಇರ್ಬೋದು, ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಈಗ ಒಬ್ಬ ರೈತನ ಮಗ ಮಾಡಿದಾಗ ನೀವು ಯಾಕೆ ನಾವು ನೋಡಬಾರ್ದು ಅದನ್ನ? ಯಾರೋ ಒಬ್ಬ 10 ಸಿನಿಮಾ ಮಾಡಿರೋದನ್ನ ಬೆಳೆಸಿದಾಗ ಅದೇ ರೀತಿ ಒಬ್ಬ ಬಡ ರೈತನ ಮಗ ಆ ಸಿನಿಮಾನ ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಟು ನಿರ್ಮಾಪಕನಾಗಿ ಮಾಡವನೆ. ಅದನ್ನು ಖುಷಿ ಪಟ್ಟು ಅವನನ್ನ ಕರ್ನಾಟಕ ರಾಜ್ಯದ ಜನತೆ ಅವರನ್ನು ಉಳಿಸ್ಬೇಕು, ಅವ್ರನ್ನ ಬೆಳೆಸ್ಬೇಕು. ಒಂದು ಮಗುವಾಗಿ ಈಗ ಸೊಸೆಯಾಗಿ ಬಂದಿದ್ದಾರೆ, ಅವ್ರನ್ನ ಬೆಟ್ಟಕ್ಕಂಟ ಬೆಳೆಸ್ಬೇಕು ಅಂತ ನಾನು ಅದಕ್ಕೆ ಕೇಳ್ತಾ ಈ ಸಭೆಯಲ್ಲಿ ನಿಮ್ಮೆಲ್ಲರೂ ಸಿನಿಮಾನ ಎಲ್ಲದರಲ್ಲೂ ನೋಡ್ಬೋದು. ಈಗ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅವ್ರದ್ದೇ ಆದಂಥ ಕನಸು ಮುಂದೆ ಹುಡುತ್ತೆ ಅಂತ ನಾನು ಬಯಸ್ತಾ ನೀವು ಎರಡು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸರ್. ಕೊನೆಯದಾಗಿ ಇಡೀ ರಾಜ್ಯಾದ್ಯಂತ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಿನಿಮಾ? ಪ್ರೇಕ್ಷಕರಿಗೆ ಸಿನಿಮಾ ನೋಡಿ, ಸಿನಿಮಾದಲ್ಲಿ ಒಂದು ಹಳ್ಳಿಯ ಸೊಗಡಿದೆ, ಒಂದು ಸಂಸ್ಕೃತಿ ಇದೆ, ಒಂದು ಕಥೆ ಇದೆ. ಅದನ್ನು ನೋಡಿ ಜನ ಅದನ್ನು ಪ್ರೋತ್ಸಾಹಿಸಿ ಆನಂದಿಸಿ ನೋಡಿ ಸಹಕರಿಸಿ ಒಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಲ್ಲಿ ಕರ್ನಾಟಕ ಜನ ಕೈ ಬಿಡಲ್ಲ, ಬಡವರ ಮಕ್ಕಳನ್ನ ರೈತರ ಮಕ್ಕಳನ್ನ ನಮ್ಮ ಕರ್ನಾಟಕ ಜನತೆ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ. ಅಷ್ಟು ಖುಷಿಯಲ್ಲಿದ್ದೀನಿ. ಒಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಸಿಗ್ತಾ ನಿಮಗೆ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ? ತುಂಬ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ. ಹಾಗಾಗಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಇಲ್ಲಿ ತನಕ ಒಂದು ಅವಕಾಶ ಸಿಕ್ಕಿದೆ. ಓಕೆ. ಮುಂಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾ ಮಾಡೋ ಒಂದು ನಿರೀಕ್ಷೆ ಇದೆಯಾ ನಿಮಗೆ? ಮುಂದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಈ ಸಿನಿಮಾ ಯಶಸ್ವಿ ಆದರೆ ಮಟ್ಟದಲ್ಲಿ ಯಶಸ್ವಿ ಆದರೆ ಮಾಡ್ಬೋದು. ಒಟ್ಟಿನಲ್ಲಿ ಜನ ನಿರ್ಮಾಪಕನ ಕೈ ಹಿಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ಮಾಡ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ? ನಿರ್ಮಾಪಕರು ಕೈ ಹಿಡಿದ್ರೆ ಮುಂದೆ ಒಂದು 10 ಸಿನಿಮಾ ಮಾಡ್ಬೋದು ಅನ್ನೋದು ಒಂದು ಆಸೆ. ಸರ್, ಇಲ್ಲಿವರೆಗೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ವಿ. ನೀವು ಸಿನಿಮಾ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆ ಹೇಳಿ ಸರ್. ಹೌದು, ತುಂಬ ಸಿನಿಮಾ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಕಾಶ್ ಅಂಬಾಳೆ ಅವರು ಒಂದು ಕಥೆನ ತಂದು ಈ ಹಳ್ಳಿ ಸೊಗಡನ್ನು ನಾವು ಮರ್ತೋಗಿದ್ದಂಥ ಕಲೆನ, ಸಂಸ್ಕೃತಿನ, ಅದನ್ನ ಇವತ್ತು ಈ ದಿನದಲ್ಲಿ ಎಲ್ರಿಗೂ ತೋರಿಸೋಕೆ ಬಂದಿದ್ದಾರೆ. ಅದು ನಮಗೆ ತುಂಬ ಸಂತೋಷ ಆಯಿತು. ಡೈರೆಕ್ಟರ್ ಎಷ್ಟನೇ ಸಿನಿಮಾ ಸರ್ ಇದು? ಡೈರೆಕ್ಟ್ರದ್ದು 3ನೇ ಸಿನಿಮಾ. ಮೊದಲೊಂದು ಖಾಲಿ ಡಬ್ಬ ಅಂತ ಮಾಡಿದರೆ, ಇನ್ನೊಂದು ಕೋ ಪ್ರೊಡ್ಯೂಸರ್ ಆಗಿ ಮಾಡಿದರೆ, ಇದು ಓನ್ ಆಗಿ ಮಾಡಿರೋದು 2ನೇ ಸಿನಿಮಾ. ಸರ್, ಚಿತ್ರರಂಗದ ಗಣ್ಯರಿಂದ ಯಾರು ಸಪೋರ್ಟ್ ಮಾಡಿದಾರಾ? ಹೌದು, ನಮಗೆ ರತ್ನಜ ಅಂತ ನಮ್ಮ ನಿರ್ದೇಶಕರು ರತ್ನಜ ಪ್ರಕಾಶ್ ಅಂತ ನೆನಪಿರಲಿ ಡೈರೆಕ್ಟ್ರು, ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಮತ್ತು ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಸಂಗೀತ ನಿರ್ದೇಶಕರು, ಅವರು ನಮಗೆ ಒಂದು ಯಾವ ಥರ ಮಾಡಬೇಕು ಏನು ಅನ್ನೋದೊಂದು ಸಲಹೆ ಕೊಟ್ಟಿದ್ದಾರೆ. ಇವರ ಸಪೋರ್ಟ್ ಎಲ್ಲ ನಮಗೆ ತುಂಬ ಯೂಸ್ ಆಗಿದೆ. ಚಿತ್ರದ ನಾಯಕ ಮತ್ತು ನಾಯಕಿ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಚಿತ್ರದ ನಾಯಕ ಅಭಿದಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಪಾತ್ರ ಅಂತೂ ವಿಭಿನ್ನವಾಗಿದೆ. ಮತ್ತು ಈ ನಾಯಕಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಶೋಭರಾಜ್ ಅವ್ರ ಬಗ್ಗೆ ಕೇಳಬೇಕು. ಶೋಭರಾಜ್ ಪಾತ್ರ ಶೋಭರಾಜ್ ಪಾತ್ರ ಅಂತೂ ಅದೇ ಈಗಿನ ಇದರಲ್ಲಿ ಚಾಮರಾಜನಗರ ಸೈಡ್ ಒಂಥರ ಬುಡ್ಬುಡಿಕೆಯವರು ಗೊಡಬೇಳೆ ಅಂತ ಕಲೆನ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಬಂದು ನಮ್ಮ ಕಡೆಯಿಂದ ದೊಡ್ಡ ಅಭಿನಂದನೆ. ಎಲ್ಲ ಒಟ್ಟು ದೊಡ್ಡ ತಾರಾಗ ಭರಣ ಎಲ್ಲ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಸಪೋರ್ಟ್ ಚೆನ್ನಾಗಿತ್ತು ನಿಮಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ, ಒಂದು ಅವಾಗ ಅನುಕೂಲ ಆಯಿತು ಅಂತ?
ಹೌದು, ಎಲ್ಲದು ಚೆನ್ನಾಗಿ ಎಲ್ಲಿ ಶೂಟಿಂಗ್ ನಡೀತದೆ ಅಲ್ಲೆಲ್ಲ ಹೋಗಿ ನಾನು ಎಲ್ಲ ವಿಸಿಟ್ ಕೊಟ್ಟಿದ್ದೆ. ಎಲ್ಲ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಈ ಕಾಲಘಟ್ಟ ಚಿತ್ರದ ಎಲ್ಲ ತಾರಾಗಣಕ್ಕೂ ನನ್ನ ಅನಂತ ಅಭಿನಂದನೆಗಳು. ಸಂಪೂರ್ಣವಾಗಿ ನಿಮ್ಮ ಚಿತ್ರೀಕರಣ ಮಂಡ್ಯದಲ್ಲೇ ನಡೀತಾ ಅಥವಾ ಬೇರೆ ಬೇರೆ ಕಡೆ ಮಾಡಿದ್ರು? ಇಲ್ಲ, ಫಸ್ಟು ಮೈಸೂರು, ಆಮೇಲೆ ನಂಜನಗೂಡು, ಮತ್ತು ಶ್ರೀರಂಗಪಟ್ಟಣ, ಪಾಂಡುಪುರ ಇಷ್ಟು ಸೈಡಲ್ಲಿ ನಾವು ಚಿತ್ರೀಕರಣ ಮಾಡಿದ್ವಿ. ಬಡ್ಜೆಟ್ ಹೇಳಲಿಲ್ಲ ಗೌಡ್ರು ಕೊನೆಗೂ. ಬಜೆಟ್ ಅದು ಹೇಳಕ್ಕಾಗಲ್ಲ ಎಷ್ಟಾಗಿದೆ ಅಂತ ನಾವು ಇನ್ನೂ ಲೆಕ್ಕನೇ ಹಾಕೊಂಡಿಲ್ಲ. ಓಕೆ, ಹಾಗಾಗಿ ನಡೀತಾ ಇದೆ, ಇನ್ನ ಪ್ರಮೋಷನ್ ಅವೆಲ್ಲ ನಡೀತಾ ಇದೆ. ಸಿನಿಮಾಗೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದೀರಿ, ಒದಗಿಸಿದ್ರಿ. ಅದ್ದೂರಿ ಬಡ್ಜೆಟ್ ಚಿತ್ರ ರಿಲೀಸ್ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಲ್ಲ ವ್ಯವಸ್ಥೆನೂ ಮಾಡಿದೀವಿ. ಇಲ್ಲಿ ತನಕ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇಲ್ಲಿ ತನಕ ಯಾವುದೇ ತೊಂದರೆ ಆಗಿಲ್ಲ. ತುಂಬಾ ಅದ್ದೂರಿಯಾಗಿ ಮೂಡ್ ಬಂದಿದೆ. ಸಿನಿಮಾ ಬಗ್ಗೆ ಏನು ಇದಾಗಿಲ್ಲ, ಕೊರತೆ ಅಂತೂ ಆಗಿಲ್ಲ ನಮ್ಗೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲಾನು ಇದೆ ಸಿನಿಮಾ. ಎಲ್ಲ ಇದು ಕಮರ್ಷಿಯಲ್, ಸಂಸ್ಕೃತಿ, ಹಳ್ಳಿ ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ. ನಲ್ಲಿ ಗೆಲ್ತೀರ ಅನ್ನೋ ಭರವಸೆ ನಿಮ್ಗೆ ಮೂಡಿ ಬಂದಿದೆ ಸಿನಿಮಾ ನೋಡಿದ್ಮೇಲೆ? ನಮ್ಗಿದೆ, ನಮ್ಗೆ ಮಾಮೂಲಿ ಇದ್ದೇ ಇರುತ್ತೆ, ಎತ್ತವ್ರಿಗೆ ಗಣ ಮುದ್ದ ಅನ್ನೋದು ನಮ್ಗಿರುತ್ತೆ. ನಮ್ಗೇನಪ್ಪ ಅಂತಾರೆ, ಸಿನಿಮಾ ನೋಡೋಂಥ ಪ್ರೇಕ್ಷಕರು ಅದನ್ನ ನೋಡಿ ನಮ್ಗೆ ಗೆಲುವನ್ನ ಅವರು ತೋರಿಸ್ಬೇಕು. ಹಾಗಾಗಿ ಅವರು ಪ್ರೇಕ್ಷಕರು ನೋಡಿ ನಮ್ಗೆ ಗೆಲುವು ಕೊಟ್ರೆ ಅವಾಗ ನಮ್ಮ ಗೆಲುವು, ನಿರ್ಮಾಪಕರ ಗೆಲುವು. ಸಿನಿಮಾ ನೋಡಿದ್ರಲ್ಲ, ಕಾಮಿಡಿ ಎಲ್ಲ ಇದೆಯಾ? ಹಾ ಸರ್, ಕಾಮಿಡಿ ಇದೆ. ಫಸ್ಟ್ ಹಾಫ್ ಅಲ್ಲಿ ಮಂಡ್ಯ ರವಿ ಅಂತ ಅವ್ರು ಕಾಮಿಡಿ ಮಾಡಿದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಸೀತಾರಾಮ್ ಅವರು ಕಾಮಿಡಿ ಮಾಡಿದ್ರೆ. ಕಾಮಿಡಿ, ಒಳ್ಳೆ ಸಾಂಗ್ ಎಲ್ಲ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಕಾಲಘಟ್ಟ ಮೂಡ್ ಬಂದಿದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಷ್ಟು ಥಿಯೇಟರ್ ಬಿಡುಗಡೆ ಮಾಡ್ತಾ ಇದ್ರಾ? ಒಂದು 40 ಥಿಯೇಟರ್ ಬಿಡುಗಡೆ ಎಂಟೈರ್ ಕರ್ನಾಟಕ 45ರಿಂದ 50 ಥಿಯೇಟರ್ ಬಿಡುಗಡೆ ಆಗ್ತಾ ಇದೆ. ಓಕೆ, ನಾಳೆ ಎಲ್ಲ ಯಾರು ನಟ ನಟಿಯರು ಯಾರು ಬರ್ತಾ ಇದ್ದಾರಾ? ನಾಳೆ ಬರ್ತಾ ಇದ್ದಾರೆ. ನಮ್ಮ ಹೀರೋ ನಮ್ಮ ಸೌತ್ ಭಾಗ ಜಾಸ್ತಿ ರಿಲೀಸ್ ಆಗಿದೆ. ಹೌದು, ನಮ್ಮ ಮಂಡ್ಯ ಮೈಸೂರು ಭಾಗ ಜಾಸ್ತಿ ರಿಲೀಸ್. ಮಳವಳ್ಳಿ ಕರೆಸ್ತಾ ಇದ್ದೀರಾ ನಟ ನಟಿ? ನಾಳೆ ಮೈಸೂರು ಮತ್ತೆ ಮಳವಳ್ಳಿ ಎಲ್ಲ ಕಡೆ ಹೀರೋ ಹೀರೋಯಿನ್ ಎಲ್ಲ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಹಾಯ ಬೇಕು ಅಂತ ತಮ್ಮಲ್ಲಿ ಪತ್ರಿಕಾದ್ಯಮ ಮಾಧ್ಯಮದವರ ಎಲ್ಲ ಸಹಾಯ ಬೇಕು ಅಂತ, ಸಪೋರ್ಟ್ ಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ. ಆಯಿತು, ಥ್ಯಾಂಕ್ ಯು.